ಡೆಫಿನೆಟ್ ಟ್ರೀಟ್ಮೆಂಟ್ ಅಂಬೋದಿಲ್ಲ ಡೆಂಗೂಗೆ, ಸಪೋರ್ಟಿವ್ ಟ್ರೀಟ್ಮೆಂಟ್. ಆಮೇಲೆ ಬ್ಲಡ್ ಟೆಸ್ಟ್ನಾಗ ಡೆಂಗು ಪಾಸಿಟಿವ್ ಬಂದಾಕ್ಷಣಕ್ಕೆ ಅವನು ಸಫರ್ ಆಗ್ತಾನಂತೇನಿಲ್ಲ. ಟೋಟಲಿ ವಿಟಮಿನ್ ಡಿ ಶುಡ್ ಬಿ ಟೇಕನ್ ಓನ್ಲಿ 30 days. ಆಫ್ಟರ್ವರ್ಡ್ಸ್ ಯು ಸ್ಟಾಪ್. ಇದು ಕಡಿಮೆ ಆಗಿದ್ರೆ ನೀರು ತೆಗಿಬೇಕಾಗ್ತದೆ. ಹೇಗಿದ್ರಿ? ಫಸ್ಟ್ ಕ್ಲಾಸ್ ಆಗಿದ್ದೀವಿ. ನಿಮ್ಮ ಕಲಾ ಮಾಧ್ಯಮದಿಂದ ನಮಗೆ ಸರ್ವಿಸ್ ತುಂಬಾ ಆಗ್ತಾ ಇದೆ, ಪೇಷಂಟ್ಸ್ಗೂ ಆಗ್ತದೆ, ನಮಗೂ ಆಗ್ತಾ ಇದೆ. ಈಗ ಮಳೆಗಾಲ ಬಂತು, ಮಳೆಗಾಲ ಅಂದರೆ ಸೊಳ್ಳೆಗಳು ಬ್ರೀಡಿಂಗ್ ಜಾಸ್ತಿ, ಡೆಂಗ್ಯೂ ಅಂತಾರೆ. ಈಗ ಒಂದು BBMP ವಾರ್ನಿಂಗು ನಮ್ಮ BBMP ಕಮಿಷನರ್ಗೆ ಬಂದಿತ್ತು, ತುಷಾರ್ ಗಿರಿನಾಥ್ಗೆ. ಸೊ ನಾವು ಹೆದರ್ಕೋಬಾರ್ದ? ಏನು ಆ್ಯಕ್ಚುಲಿ ಡೆಂಗ್ಯೂ ಅಂದರೆ? ಆ್ಯಕ್ಚುಲಿ ಇದು ಒಂದು ವೈರಲ್ ಇದು ಡಿಸೀಸು. ಇಂಡಿಯಾಕ್ಕೆ ಬಂದು ಒಂದು 8-10 ವರ್ಷ ಆಯ್ತು ಅಷ್ಟೇ. ಮೊದಲು ಇತ್ತು, ಆದರೆ ಇಷ್ಟು ಪ್ರಖರತೆ ಇರಲಿಲ್ಲ. ಈಗ ಒಂದು 4-5 ವರ್ಷದಿಂದ ರೇನಿ ಸೀಸನ್ ಬಂದಾಗಲೆಲ್ಲ ಎಲ್ಲ ವೈರಸ್ ಜೊತೆ ಇದನ್ನು ಬರುತ್ತೆ, ಚಿಕನ್ಗುನ್ಯಾ, ಡೆಂಗು ಸ್ವಲ್ಪ ಯಾಕೆ ಇಷ್ಟೊಂದು ಜನರಲ್ಲಿ ಆತಂಕ ಮೂಡಿದೆ ಅಂದರೆ ರೀಸೆಂಟ್ಲಿ ಡೆತ್ಸ್ ಆಗ್ತಾ ಇದ್ದಾವೆ. ಕಾರಣ ಏನಂದರೆ ಪ್ಲೇಟ್ಲೆಟ್ ಕಡಿಮೆ ಆಗಿ, ಆಮೇಲೆ ಬ್ರೈನ್ಗೊಮ್ಮೆ ಸ್ಪ್ರೆಡ್ ಆಗಿ, ಅಲ್ಲಿ ಬ್ರೈನ್ ಸ್ಪ್ರೆಡ್ ಅಂದರೆ ಎನ್ಕೆಫಲೋಪತಿ ಅಂಥದ್ದು ಆಗ್ತದೆ ವೈರಲ್ ಫೀವರಿಗೆ. ಅದರಿಂದ ಸ್ವಲ್ಪ ಹೆದರಿಕೆ ಜಾಸ್ತಿ ಆಗಿದೆ, ಡೆತ್ಸ್ ಆಗಿರೋದ್ರಿಂದ ಇನ್ನು. ಆಮೇಲೆ ಇದು ಪ್ರಿವೆಂಟಬಲ್, ಅಂದರೆ ನಾವು ಒಳ್ಳೆ ಕ್ಲೀನ್ಲಿನೆಸ್ಸು ಚೆನ್ನಾಗಿದ್ದರೆ, ಆಮೇಲೆ ಜಸ್ಟ್ ಅಬ್ಸರ್ವ್ ಮಾಡಿದರೆ ಸಾಕು. ದ ಡಿಸೀಸ್ ಇಟ್ ಸೆಲ್ಫ್ ವಿಲ್ ಹ್ಯಾವ್ ಇಟ್ ಸೆಲ್ಫ್ ಲಿಮಿಟಿಂಗ್ ಪೀರಿಯಡ್. ಅದಕ್ಕೆ ನಮ್ಮೊಬ್ಬರು MP ಅವರು ಹೇಳಿದರು, ಡೆಂಗು ನೀವು ಎಪಿಡೆಮಿಕ್ ಅಂತ ಡಿಕ್ಲೇರ್ ಮಾಡಿಬಿಡಿ ಬೆಂಗಳೂರಿಗೆ ಅಂತ. ಅಂದರೆ ಸಾಂಕ್ರಾಮಿಕ ಅಂತ ಮಾಡಿ ಸ್ವಲ್ಪ ಅಂದರೆ ಒಳ್ಳೆ ರಿಪೋರ್ಟಿಂಗು ಇನ್ಫಾರ್ಮೇಷನ್ ಆಗಲಿ, ಸೊ ದ್ಯಾಟ್ ನಾವು ಆ ಡಿಸೀಸನ್ನು ಚೆನ್ನಾಗಿ ಕರ್ಟೇಲ್ ಮಾಡ್ಬೋದು, ಚೆನ್ನಾಗಿ ಟ್ರೀಟ್ ಮಾಡ್ಬೋದು, ಇವೆಲ್ಲ ಮಾಡ್ಬೋದು. ಆಮೇಲೆ ಅವೇರ್ನೆಸ್ ಕೊಡ್ಬೋದು, ಈ ಸೊಳ್ಳೆ ಪರದೆ ಅದು ಇದು ಯೂಸ್ ಮಾಡೋದು ಅಲ್ವಾ, ರೂಮು ಸುತ್ತಮುತ್ತಲ ನೀರು ನಿಲ್ದಾಗ ನೋಡ್ಕೊಳ್ಳೋದು. ಈ ತೆಂಗೆ ಎಳ್ನೀರು ಕೊಚ್ತಾನೆ ಅವ್ನು ಹಾಗೆ ಬಿಡ್ತಾನೆ, ಅದು ನೀರೆಲ್ಲ ಬ್ರೀಡಿಂಗ್ ಆಗುತ್ತೆ ಆ ಥರ. ಆಮೇಲೆ ಎಲ್ಲಿ ಬೇಕಲ್ಲಿ ಜನ ಬಾಟ್ಲ್ ಒಗಿತಾರೆ, ನೀರು ಬ್ರೀಡಿಂಗ್ಸ್ ಎಲ್ಲಿ ಈ ನೀರು ನಿಂತರೆ ಸೊಳ್ಳೆ ಉತ್ಪತ್ತಿ ಆಗುತ್ತೆ, ಬ್ರೀಡಿಂಗ್ ಆಗುತ್ತಲ್ಲ ಅದು. ಆಮೇಲೆ ಸ್ವಲ್ಪ ಕ್ಲೀನ್ಲಿನೆಸ್ಸು, ಲೈಟು, ವೆಂಟಿಲೇಷನು, ಗಾಳಿ ಇವೆಲ್ಲ ಇದ್ದರೆ ಥಿಂಗ್ಸ್ ವಿಲ್ ಬಿ ಬೆಟರ್, ಸ್ಪ್ರೆಡ್ ಆಗೋದಿಲ್ಲ. ಇನ್ನು ಆಗಿರೋರಿಗೆ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಹೇಳಿದ್ದಾನೆ. ಕೆಲವು ಜನಕ್ಕೆ ಜ್ವರ, ಕಾಲು ನೋವು, ಒಮ್ಮೊಮ್ಮೆ ಸ್ಮಾಲ್ ಬ್ಲೀಡಿಂಗ್ ಆಗ್ಬೋದು ಅಲ್ಲಿ ಈ ಗಮ್ಸಲ್ಲಿ, ಯೂರಿನ್ದಲ್ಲಿ, ಅಥವಾ ಇಲ್ಲಿ ರ್ಯಾಶ್ ಸ್ಕಿನ್ದಲ್ಲಿ ಆಗ್ಬೋದು. ಆಮೇಲೆ ಮಕ್ಕಳು ಮತ್ತು ಓಲ್ಡ್ ಪೀಪಲ್ ಆರ್ ಮಚ್ ಅಫೆಕ್ಟೆಡ್. ಯಂಗ್ ಪೀಪಲ್ಗೆ ಈಗೇನು 2-3 ವರ್ಷದಿಂದ ಡೆಂಗು ಬಂದಿತ್ತಲ್ಲ, ಅಷ್ಟು ಸಿವಿಯಾರಿಟಿ ಏನಿಲ್ಲ, ಈಗಿಲ್ಲ, ಅಷ್ಟಿಲ್ಲ. ಇದೆ, ಇಲ್ಲ ಅಂತ ಹೇಳಿದ್ರೆ ಇದೆ, ಬಟ್ ಆಲ್ ಆರ್ ಟ್ರೀಟಬಲ್, ಏನು ನಾಟ್ ಎನ್ ಇಶ್ಯೂ. ಬಟ್ ತುಂಬ ಪ್ಯಾನಿಕ್ ಶುರು ಕ್ರಿಯೇಟ್ ಪ್ಯಾನಿಕ್ ಅಂದರೆ ಈ ಡೆತ್ಸು. ಆಮೇಲೆ ಜನ ಈ ಪ್ಲೇಟ್ಲೆಟ್ ಕಡಿಮೆ ಆಗೋಣ, ಜನಕ್ಕೇನು ವೈಟ್ ಸೆಲ್ ಕಡಿಮೆ ಆಯ್ತು ಸರ್, ವೈಟ್ ಸೆಲ್ ಕಡಿಮೆ ಆಯಿತು ಅಂತ ಒಂದು ಹೆದರಿಕೆ. ಅಕ್ಕಪಕ್ಕದವ್ರು ಇನ್ನೊಬ್ರಿಗೆ ಹೇಳ್ತಾರೆ, ನಂಗೆ ಡೆಂಗು ಇತ್ತು, ನಂಗೆ ಪ್ಲೇಟ್ಲೆಟ್ ಕಡಿಮೆ ಆಯಿತು, ನಂಗೆ ವೈಟ್ ಸೆಲ್ ಕಡಿಮೆ ಆಯಿತು, ಹೀಗಾಯಿತು, ಅವ್ರು ಅಲ್ಲಿ ಅಡ್ಮಿಟ್ ಆಗಿದ್ದಾರೆ, ನಮ್ಮ ಮನೆಯವ್ರು ಇಲ್ಲಿ ಅಡ್ಮಿಟ್. ಈ ಒಂದು ಏನಿದೆಯಲ್ಲ, ಈ ಭಯ ಮತ್ತು ಇಮೋಷನಲ್ ಇನ್ವಾಲ್ವ್ಮೆಂಟ್, ಇದು ಒಂದೇ ಡೆತ್ ಆಗಿದ್ದರು ಬೆಂಗಳೂರಿನಾಗ, ಅವ್ರು ಸತ್ತೋಗ್ಬಿಟ್ರು, ಏನೋ ಪೇಪರ್ನಾಗ ಅಲ್ಲಿ ಬಂದ ತಕ್ಷಣ ನ್ಯಾಚುರಲಿ ಈಗ ಎಲ್ರಿಗೂ 1-2 ಮಕ್ಕಳು, ಹೀಗಾಗಿ ಆರೋಗ್ಯ ಭಾಳ ಇಂಪಾರ್ಟೆಂಟು, ಭಯ ಆಗುತ್ತೆ. ಬಟ್ ಇಷ್ಟು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ವಾ? ಅಂಥದ್ದೇನು ಕಾಣ್ತಾ ಇಲ್ಲ ಬಂದು. ಬಟ್ ಸಾವಾಗಿದೆ ಅಂತ ಆಗಿದ್ದಾವೆ, 8-9 ಸಾವಿರ ಆಗಿದ್ದಾವೆ. ಡೆಂಗ್ಯೂ ಇಂದನೇ ಕನ್ಫರ್ಮ್ಡಾಗಿ ಆಗಿದ್ದಾವೆ. ಬಟ್ ಅದೇ ಥರ ಡೆಂಗು ಜೊತೆಗೆ ಟೈಫಾಯ್ಡು ನೋಡ್ತಾ ಇದ್ದೀವಿ, 2 ಕ್ರಾಸ್ಡ್ ಇನ್ಫೆಕ್ಷನ್, ಅದು ಬರುತ್ತೆ, ಇದು ಬರುತ್ತೆ. ಸೊ ಟ್ರೀಟ್ ಮಾಡ್ಬೇಕು, ಸರಿಯಾದ ಟೈಮ್ಗೆ ಹೋಗಿದ್ರೆ ನಾವು ಸಪೋರ್ಟಿವ್ ಮೆಷರ್ಸ್ ಮಾಡಿದರೆ ಸಾಕು. ಕ್ಯೂರ್ ಅಂಬೋದು, ಡೆಫಿನೆಟ್ ಟ್ರೀಟ್ಮೆಂಟ್ ಅಂಬೋದಿಲ್ಲ ಡೆಂಗುಗೆ, ಸಪೋರ್ಟಿವ್ ಟ್ರೀಟ್ಮೆಂಟ್. ತಾನೇ ನೇಚರ್ ವಿಲ್ ಟೇಕ್ ಕೇರ್, ಸಪೋರ್ಟಿವ್ ಟ್ರೀಟ್ಮೆಂಟ್. ಅಂದರೆ ಡೆಂಗ್ಯೂ ಕೂಡ ಒಂದು ಜ್ವರನೇ ಅಲ್ವಾ? ಜ್ವರ ಅಲ್ಲ, ಅದು ಡೆಂಗು ಅಂದರೆ ಒಂದು ವೈರಸ್ನಿಂದ ಬಂದಿರತಕ್ಕಂಥದ್ದು. ಈಗ ಜ್ವರ ಇರುತ್ತೆ, ಜ್ವರ ಎಷ್ಟೋ ವೈರಸ್ನಿಂದ ಬರುತ್ತೆ, ಹಾಗೆ ಡೆಂಗುನೂ ಅದರಲ್ಲಿ ಒಂದು. ಓಕೆ. ಸೊ ಅದಕ್ಕೆ ಡೆಂಗ್ಯೂಗೆ ಅಂತ ಟ್ರೀಟ್ಮೆಂಟ್ ಪರ್ಟಿಕ್ಯುಲರ್ ಇಲ್ಲ? ನೀವು ಸಿಂಪ್ಟಮ್ ಟ್ರೀಟ್ಮೆಂಟ್. ಈಗ ಕೆಲವು ಜನ ಪಪ್ಪಾಯ ಹಣ್ಣು ತಿನ್ನಂತಾರೆ, ಆಮೇಲೆ ನೆಲ್ಲಿಕಾಯಿ ತಿನ್ನೋ ಅಂತಾರೆ. ಅದು ಇನ್ ಅದರ್ ವರ್ಡ್ಸ್ ಫ್ರೆಶ್ ಫ್ರೂಟ್ಸು ಇವೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾವೆ. ನೀರು, ಅಡಿಕ್ವೇಟ್ ವಾಟರು, ದ್ಯಾಟ್ ವಿಲ್ ಹೆಲ್ಪ್. ಬೇರೆ ಏನಾದ್ರು ಇನ್ಫೆಕ್ಷನ್ ಇದ್ದರೆ ಅದನ್ನು ಟ್ರೀಟ್ ಮಾಡೋದು, ಟೈಫಾಯ್ಡ್ ಇದ್ದರೆ ಅದನ್ನು ಟ್ರೀಟ್ ಮಾಡೋಣ. ಒಂದು 2-3 ದಿವಸ ಹಾಸ್ಪಿಟ್ಲಲ್ಲಿದ್ದು ಅಥವಾ ಮನೆಯಲ್ಲಿದ್ದೇ ಟ್ರೀಟ್ಮೆಂಟ್ ತೊಗೋಬೋದು. ಅನ್ಲೆಸ್ 2-3 ದಿವಸ ಅದು ಕಡಿಮೆ ಆಗಲಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕ ಡಾಕ್ಟ್ರಿಗೆ ತೋರಿಸಿ ಯು ಕ್ಯಾನ್ ಗೆಟ್ ಅಡ್ಮಿಟೆಡ್ ಇಫ್ ನೆಸೆಸರಿ. ಎಲ್ಲರಿಗೂ ಅಡ್ಮಿಷನ್ ಏನಂತ ಅವಶ್ಯಕತೆ. ಆಮೇಲೆ ಬ್ಲಡ್ ಟೆಸ್ಟ್ನಾಗ ಡೆಂಗು ಪಾಸಿಟಿವ್ ಬಂದಾಕ್ಷಣಕ್ಕೆ ಅವನು ಸಫರ್ ಆಗ್ತಾನಂತೇನಿಲ್ಲ. ಒಮ್ಮೊಮ್ಮೆ ಮೆಮೊರಿ ಇರ್ತದೆ, ಇಮ್ಯುನಲಾಜಿಕಲ್ ಮೆಮೊರಿ, ಅವ್ರು ಶಾರ್ಟ್ ಟರ್ಮ್ ಮೆಮೊರಿ ಇವೆಲ್ಲ ಇರುತ್ತಲ್ಲ, ಡೆಂಗು ಪಾಸಿಟಿವಿಟಿ ಇರುತ್ತೆ 3 ಅದರಲ್ಲಿ, IgG, IgM. ಆ ಇದರಲ್ಲಿ ಜಸ್ಟ್ ಪಾಸಿಟಿವ್ ಬಂದಷ್ಟಕ್ಕೆ ಹೆದರಾಗತ್ತೆ. ಸಿಂಪ್ಟಮ್ಸ್ ಇರಬೇಕು. ಆ ಕ್ಲಿನಿಕಲ್ ಅಂದರೆ ಡಾಕ್ಟ್ರು ಪರೀಕ್ಷೆ ಮಾಡಿದಾಗ ಅವ್ರಿಗೆ ಡೆಂಗೂದ್ದು ಸಿವಿಯರ್ ಸಿಂಪ್ಟಮ್ಸ್ ಇದ್ರೆ ಮಾತ್ರ ರಿಸ್ಕ್ ಅಂದರೆ ಅಡ್ಮಿಷನ್ ಮಾಡಿ ಅಬ್ಸರ್ವ್ ಮಾಡಬೇಕು. ಇಲ್ಲದೇ ಇದ್ದರೆ ನಡೀತಾ ಇರ್ತದೆ. ನಾವಿಲ್ಲಿ ಎಷ್ಟೋ ಜನ ಬರ್ತಾರೆ ಡೆಂಗು ಪಾಸಿಟಿವ್ ತೋರಿಸ್ತಾರೆ, ಸಿರಾಲಜಿ ಅಂದರೆ ಬ್ಲಡ್ನಲ್ಲಿ. ಅದರ ಅರ್ಥ ಅವ್ರು ಚೆನ್ನಾಗಿರ್ತಾರೆ ನೋಡಲಿಕ್ಕೆ, ಅವ್ರು ಡೆಂಗು ಪಾಸಿಟಿವ್ ಇರ್ತದೆ, ಹೆದರ್ಕೊಳ್ಳಾಗತ್ತೆ. ಅದು ಇಮ್ಯುನಲಾಜಿಕಲ್ ಮೆಮೊರಿ, ಆ ವೈರಸ್ದ ಮೆಮೊರಿ ಇರ್ತದೆ, ಅದಕ್ಕೆ ಪಾಸಿಟಿವ್ ಬರುತ್ತೆ ಅಷ್ಟೇ. ಓಕೆ. ಸೊ ಡೆಂಗ್ಯೂ ಪಾಸಿಟಿವ್ ಬಂದ ತಕ್ಷಣ ಹೆದರಬೇಕಿಲ್ಲ 100%. ಅನ್ಲೆಸ್ ಅವರಿಗೆ ಸಿಂಪ್ಟಮ್ಸ್ ಇದ್ದು, ಜ್ವರ ಇದ್ದು, ಚಿಕ್ಕ ಮಕ್ಕಳಿದ್ರೆ, ತುಂಬ ಹಿರಿಯರಿದ್ದರೆ, ಯಾರು ಇದ್ದರೆ ಸ್ವಲ್ಪ ಹೆಚ್ಚಿಗೆ ಕಾಳಜಿ ಕೊಟ್ಟರೆ ಸಾಕು.
ಸೊ ಎಷ್ಟು ಈಗ ನೀವು ಹೇಳಿದ ಪ್ಲೇಟ್ಲೆಟ್ ಕೌಂಟ್ಸು ಕಮ್ಮಿ ಆಯಿತು ಅಂತ ಅನ್ನೋದು ದೊಡ್ಡ ಇಶ್ಯೂ ಚರ್ಚೆ ಈಗ ಎಲ್ಲರೂ ಅದೊಂದು ಕಾಮನ್. ಇದು ಯಾವುದೇ ಒಂದು ವಿಷಯ ಪಬ್ಲಿಕ್ ಹೆಲ್ತ್ನೊಳಗೆ ಎಲ್ಲೋ ಒಂದು ಕಡೆ ಮಾರಣಾಂತಿಕ ಆದಾಗ ಅದಕ್ಕೆ ಇಲ್ಲದೇ ಇರೋ ಇಂಪಾರ್ಟೆನ್ಸ್ ಬಂದುಬಿಡ್ತದೆ. ಅಂದರೆ ಏನು ನಾವು ಪ್ರಿಕಾಷನ್ಸ್ ತಗೋಬೇಕು ಅದ್ರ 10 fold 15 fold ಪೇಷಂಟ್ಸು ಪೇರೆಂಟ್ಸ್ ಇಮೋಷನ್ನಿಂದ ಡಾಕ್ಟರ್ಸ್ ಆರ್ ಟೆಂಪ್ಟೆಡ್ ಟು ಟೇಕ್ ಮೋರ್ ಆ್ಯಂಡ್ ಮೋರ್ ಪ್ರೋಆ್ಯಕ್ಟಿವ್ ಇದು ಪ್ರಿಕಾಷನ್ಸ್. ಅದು ಇಮೋಷನ್ಸು ಈ ಕಾಯಿಲೆ ಇದರಿಂದ ಸ್ವಲ್ಪ ಮಲ್ಟಿಪ್ಲೈ ಆಗಿಬಿಡುತ್ತೆ ಅಷ್ಟೆ. ಓಕೆ, ಕೆಲವರು ಹೇಳ್ತಾರೆ ಆಸ್ಪತ್ರೆಗಳು ಕೂಡ ನಿಮ್ಮ ಪ್ಲೇಟ್ಲೆಟ್ಸ್ ಕೊಡುವ ಒಂದು ಏನು ನಾವು ಇಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಅಲ್ಲ ಇರ್ಬೋದೇನೋ, ಬಟ್ ನಾರ್ಮಲಿ ಆ ಪ್ಲೇಟ್ಲೆಟ್ ಏನಾದ್ರು ಸಿಮ್ಟಮ್ಸ್ ಇದ್ದರೆ ಅಂದರೆ ಬ್ಲೀಡಿಂಗು ಅದು ಇದು ಇದ್ದರೆ ಕೊಡಬೇಕು. ಇಲ್ಲದಿದ್ದರೆ ಜಸ್ಟ್ ಬಿಕಾಸ್ ಕೌಂಟ್ ಏನಾದರೂ 20,000 30,000 40,000 ಕೊಡೋ ಅವಶ್ಯಕತೆ ಇಲ್ಲ. ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ 10,000 ಕೆಳಗೆ ಹೋದಾಗ ಮಾತ್ರ ಕೊಡ್ತೀವಿ. ಅಂಥ ಪರಿಸ್ಥಿತಿ ಬಂದಿಲ್ಲ ಈ ಸೀಸನ್ದಲ್ಲಿ, ನಮಗೆ ಬಂದಿಲ್ಲ, ಇಲ್ಲಿ ಬಂದಿಲ್ಲ, ಬೇರೆ ಕಡೆ ಬಂದಿರ್ಬೋದು, ಇಲ್ಲಿ ಬಂದಿಲ್ಲ ಸ್ಥಿತಿ. ಸೊ 10,000ಕ್ಕಿಂತ ಕಮ್ಮಿ ಬಂದಾಗ ಮಾತ್ರ ಅದ್ರ ಜೊತೆ ಬೇರೆ ಬೇರೆ ಸಿಮ್ಟಮ್ಸು ಇರಬೇಕು. ಜಸ್ಟ್ ಕೌಂಟ್ ಒಂದೇ ಈಸ್ ನಾಟ್ ಎ ಕ್ರೈಟೀರಿಯಾ. ಈಗ ಎಷ್ಟೋ ಜನ 20-30,000 ಕೊಡ್ತಿರ್ತಾರೆ, ಅಂದರೆ ಅಲ್ಲಿ ಬೇರೆ ಏನೋ ಬ್ಲೀಡಿಂಗ್ ಇರುತ್ತೆ ಅಂಥದ್ದು. ಈಗ ಪೇಷಂಟ್ಸ್ ಆ್ಯಸ್ ಎ ಹೋಲ್ ನೋಡಿ ಅದ್ರ ಜೊತೆ ಕೌಂಟನ್ನು ಹೊಂದಾಣಿಕೆ ಮಾಡಿ ತಾಳೆ ಮಾಡಿ ನೋಡ್ಬೇಕಷ್ಟೆ. ಓಕೆ, ಸೊ ಆ ಥರ. ಸೊ ನಿಮ್ಮಲ್ಲಿ ಬರ್ತಾರೆ ಸರ್. ಬೆಸ್ಟ್ ಹೇಳ, ಒಳ್ಳೆ ನೀರು ಕುಡೀರಿ, ಬಿಸಿ ನೀರು ಕುಡೀರಿ. ಜ್ವರ ಇದ್ದರೆ ಅದು ಜ್ವರ ಶಮನ ಮಾಡಲಿಕ್ಕೆ ಒಂದೆರಡು ಟ್ಯಾಬ್ಲೆಟ್ ತೊಗೊಳ್ಳಿ. ಆಮೇಲೆ ಮನೆಯಲ್ಲೇ ಇರಿ, ಒಂದು ದಿವಸ ರೆಸ್ಟ್ ತೊಗೊಳ್ಳಿ. ಆಮೇಲೆ ಒಮ್ಮೊಮ್ಮೆ ಸ್ಮಾಲ್ ಡೋಸ್ ಆಫ್ ಸ್ಟಿರಾಯ್ಡ್ ಮೇ ಆಲ್ಸೋ ಹೆಲ್ಪ್ ವಿತ್ ದಿ ಹೆಲ್ಪ್ ಆಫ್ ಡಾಕ್ಟರ್. ಹೌದು, 1-2 ದಿವಸ ಕೊಟ್ಟು ಸಾಕು. ದ್ಯಾಟ್ ವಿಲ್ ಹೇಸನ್ ದ ರಿಕವರಿ. ಅದು ಒಂದು ಮಾಡ್ತಾರೆ, 1-2-3 ದಿವಸಕ್ಕೆ ಸಾಕು. ಆಮೇಲೆ ಈ ಟೈಫಾಯ್ಡು ಏನಾದರೂ ಅಸೋಸಿಯೇಟೆಡ್ ಇನ್ಫೆಕ್ಷನ್ ಇತ್ತು ಅಂದರೆ ಟ್ರೀಟ್ ದ್ಯಾಟ್ ಆಲ್ಸೋ. ಐ ಥಿಂಕ್ ದ್ಯಾಟ್ ಶುಡ್ ಬಿ ಎನಫ್. ಡೆಂಗ್ಯೂ ಬಟ್ ಹೆದರೋಸ್ಕರ, ಬಟ್ ಡಾಕ್ಟರ್ ಸಲಹೆ ಯಾವಾಗಲೂ ತಗೊಳ್ಳಿ. ಡೆಂಗ್ಯೂ ಬಂದಾಷ್ಟಕ್ಕೆ ಪಾಸಿಟಿವ್ ನೆಗೆಟಿವ್ ಇದ್ದು ಇದು ಹೌದು ಅಲ್ಲೋ ಸೀರಿಯಸ್ ಆದರೆ ಡಾಕ್ಟ್ರ್ ಒಪಿನಿಯನ್ನು ಅವರಿಗೆ ತೋರಿಸ್ಕೊಂಡೇ ನೀವು ನಿರ್ಭೀತರಾಗಿರ್ರಿ. ಭಯ ಇಲ್ಲ, ಬಟ್ ಒಬ್ಬ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಯಾರಿಗೋ ಒಬ್ರಿಗೆ ತೋರಿಸ್ಕೊಂಡು ಚೆನ್ನಾಗಿರುತ್ತೆ. ಈ ಭಯ ಕೂಡ ಮನುಷ್ಯನ ಕಾಯಿಲೆ ಜಾಸ್ತಿ ಮಾಡಿಬಿಡುತ್ತೆ, ಹೌದಲ್ವ? ಅಂದರೆ ಏನಾಗುತ್ತೆ, ಅಟೆನ್ಷನ್ ಮತ್ತು ಇಮೋಷನಲ್ ಇನ್ವಾಲ್ವ್ಮೆಂಟು, ಆಮೇಲೆ ಸರೌಂಡಿಂಗ್ ನಿಮ್ಮ ಸೊಸೈಟಿ ಒಳಗೆ ಆ ಡಿಸೀಸ್ನಿಂದ ಏನು ತೊಂದರೆ ಆಗಿದೆ, ಕೆಲಸಕ್ಕೆ ಏನು ತೊಂದರೆ ಆಯಿತು, ಹೆಲ್ತ್ಗೆ ಏನು ತೊಂದರೆ ಆಯಿತು, ಮನೆಯಲ್ಲಿ ಒಬ್ಬೊಬ್ಬರ ಮಕ್ಕಳು, ಪ್ರೊಟೆಕ್ಟೆಡ್ ಫ್ಯಾಮಿಲಿ, ಸ್ಮಾಲ್ ಫ್ಯಾಮಿಲಿ, ಇವೆಲ್ಲನೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಹೆದರಿಕೆಗೆ. ಒಟ್ಟು ನಿಮ್ಮ ಆಸ್ಪತ್ರೆಗಂತೂ ಬರ್ಬೋದು ಜನ, ಈಗ ಚೆನ್ನಾಗಿ ಬರ್ತಾ ಇದ್ದಾರಲ್ಲ. ನಾನು ಹೇಳಿದ್ರೆ ಒಬ್ಬ ಡಾಕ್ಟ್ರ್ ಬರ್ತಾನೆ, ಈಗ ನೀವು ಮಾತಾಡಿ ಅವ್ರ ಜೊತೆ 10,000ಗಿಂತ ಕಡಿಮೆ ಆಯಿತು, ಬಟ್ ವಿ ಟ್ರೀಟೆಡ್ ಹಿಮ್ ವೆಲ್. ಈಸ್ ಅ ಡಾಕ್ಟರ್ ಹಿಮ್ಸೆಲ್ಫ್. ಓಕೆ, ಐ ಟೋಲ್ಡ್ ಹಿಮ್ ಯು ಸೆಟ್ ಎನ್ ಎಕ್ಸಾಂಪಲ್ ಅಂತ. ಸಂಕೇತ ಅಂತ ತನ್ನ ಹೆಸರು, MBBS ಓದ್ತಾ ಇದ್ದಾನೆ, ಬರ್ಬೋದು. ಲೆಟ್ ಹಿಮ್ ಸೆಟ್ ಎನ್ ಎಕ್ಸಾಂಪಲ್. ಕರೆಕ್ಟ್. ಈಗ ನಾನು ಮೊನ್ನೆ ಯಾರೋ ನಮ್ಮೊಬ್ಬರು ಸ್ನೇಹಿತರು BBMP ಸರ್ ಒಂದು ರೀಲ್ ಮಾಡಿ ಕಳಿಸಿ ಅಂತ, ಅಂಥವ್ರು ರೋಲ್ ಮಾಡೆಲ್ ಈ ಸಂಕೇತ ಅಂತವ್ರು, ಅವ್ರಿಗೆ ಹೇಗಾಯ್ತು ಏನು ಇಂಥವ್ರನ್ನೆಲ್ಲ ನೋಡಿ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸಿ. ಇಂಥವ್ರು ತುಂಬ ಬರ್ತಿರ್ತಾರೆ. ಓಕೆ, ಇಫ್ ಡಾಕ್ಟರ್ ಇಸ್ ಟ್ರೀಟೆಡ್ ಲೈಕ್ ದಿಸ್ ದಟ್ ಬಿಕಮ್ ಸೆಟ್ ಎನ್ ಎಕ್ಸಾಂಪಲ್ ಅಲ್ಲ. ಕರೆಕ್ಟ್. ಯಾರೋ ಕಾಮನ್ ಮ್ಯಾನ್ಗಿಂತ ಡಾಕ್ಟರ್ ಆ ಥರ ಸೆಟ್ ಮಾಡೋದಾಗಿತ್ತಪ್ಪ ನನಗೆ ಹೀಗಾಯ್ತು ಅಂತ ಅವ್ರು ಹೇಳಿದಾಗ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ನೋಡಿ ಸರ್ ಎಲ್ಲ ಬೆಸ್ಟ್. ಯಾರಿಲ್ಲ ಪಾಪ ಮಗ ನಮ್ಮ ಗೊತ್ತಿಲ್ಲ, ಅವ್ನು ಎಷ್ಟು ಕೊಡ್ತಾನೆ ಅಷ್ಟು ತೊಗೊಂಡು ಟ್ರೀಟ್ ಮಾಡ್ತೀವಿ. ಇದು ನನ್ನ ಖುಷಿ. ಇದು ಇಂಥವನ್ನೆಲ್ಲ ಮಾಡುವಾಗ ನಂಗೆ ಖುಷಿ ಆಗಿದೆ. ಹಲೋ ಸರ್. ಇವರೊಬ್ಬರು ಬಂದಿದ್ದಾರೆ. ನಮಸ್ಕಾರ ಸರ್, ಹೌ ಆರ್ ಯು ಸರ್? ನೀವು ಜನ ಎಷ್ಟು ಪಾಪ ಸಂತೋಷ ಪಡ್ತಾರಲ್ಲ, ಅದು ಪುಣ್ಯ ಬರ್ತದೆ. ಪುಣ್ಯ ಹೆಂಗೆ ಇಲ್ಲ ಸರ್, ಒಳ್ಳೆ ಮಕ್ಕಳು, ಒಳ್ಳೆ ಹೆಂಡತಿ, ಒಳ್ಳೆ ಇವೆಲ್ಲ ಅನ್ಮೆಜರಬಲ್. ನಮಸ್ಕಾರ. ಬಾ 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 ರೆಡಿ ಆಗ್ಬಿಟ್ಟಿರಿ. ನಮಸ್ತೆ, ಮಾ ಬಿಜಾಪುರದವರು, ನಮ್ಮ ವೈಫ್ ಬಿಜಾಪುರದವರು. ತಮ್ದೇವರು? ನಮ್ದು ಕಾಕಂಡಿಗೆ. ಓ, ರೇಖಾ ಕಾಕಂಡಿಗೆ ಅಂತ ಒಬ್ರು ಒಳ್ಳೆ ರೈಟ್ ಇದ್ರು ನಿಮ್ಮ ಊರವರು. ಅವ್ರು ನಮ್ಮ ಪರಿಚಯದವರು. ಹೌದಾ ಸರ್? ಏನ್ ತಮ್ಮ ಹೆಸರು? ಕೃಷ್ಣ ಅವರು. ನಮಸ್ತೆ, ನಾನು ಮಹಿಪತಿ ಹರಿದಾಸ್ ಅಂತೇಳಿ, ಬೇಸಿಕಲಿ ಬಿಜಾಪುರ್ ಕಾಕಂಡಿಕೆ ಅವರು. ನಮ್ಮ ತಂದೆಗೆ ಇಲ್ಲೇ ಸರ್ ಹತ್ರ, ವಿಷ್ಣು ಸರ್ ಹತ್ರ ತೋರಿಸಿದ್ವಿ. ಸೊ ಅವ್ರ ಫ್ರೆಂಡ್ ಅವ್ರ ಹತ್ರ ರೆಫರ್ ಮಾಡಿ, ಆ್ಯಕ್ಚುಲಿ ಬ್ಯಾಸಿಲ್ ಸೆಲ್ ಕಾರ್ಸಿನೋಮಾ ಅಂತೇಳಿ ಆಗಿತ್ತು ಅವ್ರಿಗೆ. ಅದೊಂದು ಟೈಪ್ ಆಫ್ ಕ್ಯಾನ್ಸರ್, ಬಟ್ ಇಟ್ ಈಸ್ ಕಂಪೇರಿಟಿವ್ಲಿ ವೆರಿ ಲೆಸ್ ವೈಲ್ಡ್, ಬಟ್ ಕ್ಯೂರ್ ಮಾಡ್ತೀವಿ ಅಂತಂದ್ರೆ ಸರ್. ಸೊ ಬಂದು ಇಲ್ಲೇ ತೋರಿಸಿದ್ವಿ. ಗುಡ್ ಕ್ಯೂರ್ ರೇಟ್, ಗುಡ್ ಕ್ಯೂರ್ ರೇಟ್, ವೆರಿ ಗುಡ್ ಕ್ಯೂರ್ ರೇಟ್. ಎಲ್ಲ ಕ್ಯಾನ್ಸರ್ ಡೆಡ್ಲಿ ಅಲ್ಲ. ಸಿ ದಿಸ್ ಟೈಪ್ ಆಫ್ ಕ್ಯಾನ್ಸರ್ ಇವೆಲ್ಲ ನಿಯರ್ ಕ್ಯೂರಬಲ್, ಹೆಚ್ಚು ಕಡಿಮೆ. ಎಲ್ಲ ಕ್ಯಾನ್ಸರ್ ಡೆಡ್ಲಿ ಇಲ್ಲ. ಜನಗಳಿಗೆ ಕ್ಯಾನ್ಸರ್ ಅಂದರೆ ಅದೇ ಹೇಳಿದೆ, ಶಬ್ದ ಅದು ಕ್ಯಾಂಕ್ರಮ್ ಏಡಿ ಅಂತ ಹಚ್ಕೊಂಡ್ಬಿಡ್ತಂತ. ಹಾಗೆಲ್ಲ ಈಗಿನ ಕಾಲಕ್ಕೆಲ್ಲ ಗುಡ್ ಟ್ರೀಟ್ಮೆಂಟ್ ಇಸ್ ಪಾಸಿಬಲ್. ಎಲ್ಲನೂ ಜನ ಹೆದರ್ಕೊಂಬಂಗಿಲ್ಲ, ಒಳ್ಳೆ ಲೈಫ್ ನಡೆಸ್ಬೋದು. ನಿಯರ್ ಕ್ಯೂರ್ ಎಲ್ಲ ಹೆಚ್ಚು ಕಡಿಮೆ. ಕೆಲವು ಕ್ಯಾನ್ಸರ್ ಹೇಳ್ತಾರೆ ಸರ್, ಅದು ಲಾಸ್ಟ್ 6 ತಿಂಗಳು 3 ತಿಂಗಳಲ್ಲೇ ಹೋಗ್ಬಿಡ್ತಾವೆ. ಗೊತ್ತಾಗ ನಿಜ ನಿಜ, ಬಟ್ ಉಳಿಸೋ ಚಾನ್ಸ್ ಇಲ್ಲ, ಕಷ್ಟ. ಇಂಥವೆಲ್ಲ ಬೇಗ ಬಂದಾಗ ನೋಡಿ, ಗುಡ್ ರಿಸಲ್ಟ್, ವೆರಿ ಗುಡ್ ರಿಸಲ್ಟ್. ಮತ್ತು ಅದು ಹೊರಗಡೆ ಕಾಣ್ತಿರ್ತದೆ. ಈಗ ಕಾಣಿಸ್ತಾ ಇತ್ತು ಸ್ವಲ್ಪ. ಎರಡು ಥರದ್ದು ಇದೆ ಅಲ್ಲ, ಅಂದರೆ ವೇರಿಯಸ್. ಕೆಲವೊಂದು ಬೇಗ ಕ್ಯೂರ್ ಆಗ್ತಾವೆ, ಕೆಲವೊಂದು ಆಗೋದಿಲ್ಲ, ಕೆಲವೊಂದು ಡೆಡ್ಲಿ ಇರ್ತವೆ. ಅಂದರೆ ಈಚ್ ಕ್ಯಾನ್ಸರ್ ಬಿಹೇವ್ ಇನ್ ಎ ಡಿಫರೆಂಟ್ ವೇ. ಅದು ಆ ಟೈಪು, ಆ ಬಯಾಪ್ಸಿ,
ಅದರ ಗ್ರೇಡಿಂಗು, ಅದರ ಲೆಂಗ್ತು, ಡ್ಯೂರೇಷನ್ನು ಅದೆಲ್ಲ ನೋಡಿ ಹೇಳ್ಬೋದು. ಟಿಶ್ಯೂ ಟೈಪು, ರಿಸೆಪ್ಟರ್ಸ್ ಅವಂತಿರ್ತದೆ. ಈಗೆಲ್ಲ ತುಂಬ ಫಾಸ್ಟಾಗಿ ಫಾರ್ವರ್ಡ್ ಆಗಿದೆ ಸೈನ್ಸ್ ಎಲ್ಲ. ಅಲ್ಲ ಅದು ಕೆಲವೊಂದು ಕ್ಯಾನ್ಸರ್ ಆಗಿರ್ತಾವ. ಅವ್ರದ್ದು ಏನಂತ ಗೊತ್ತಿಲ್ಲ ನನಗೆ, ಬಟ್ ನ್ಯೂಸ್ನಾಗ ನೀವು ನೋಡಿದಷ್ಟೇ ನಾನು ನೋಡೀನಿ, ಹೆಚ್ಚಿನ ನನಗೆ ಅಲ್ಲ. ಅಂದರೆ ಅದು ಪ್ಲೇಸು, ಆ ರೀಜನ್ನು, ಅದು ಎಲ್ಲಿದೆ, ಎಷ್ಟು ಫಾಸ್ಟ್ ಇದೆ ಅದ್ರ ಮೇಲೆ. ಬಟ್ ಕ್ಯಾನ್ಸರ್ ಯಾಕೆ ಬರುತ್ತೆ? ತುಂಬ ಕಾರಣಗಳಿದಾವೆ ಸರ್. ಆಮೇಲೆ ಜೀನ್ಸು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು, ಆಮೇಲೆ ಕೆಲವೊಂದು ಇನ್ಫೆಕ್ಷನ್ಸು, ಆಮೇಲೆ ಫಿಸಿಕಲ್ ಇವು ರೇಡಿಯೇಷನ್ ಅಂತದ್ದು, ಹೀಗೆ. ಆಮೇಲೆ ಹ್ಯಾಬಿಟ್ಸು, ಫುಡ್ಡು ಹ್ಯಾಬಿಟ್ಸು, ಇವೆಲ್ಲನೂ ದೇ ಆಲ್ ಕಾಂಟ್ರಿಬ್ಯೂಟ್. ನನಗೆ ಭಾಳ ಕ್ಲೀನು, ನನಗೆ ಯಾವ ಹ್ಯಾಬಿಟು ಇಲ್ಲ ಅಂತ ಬರ್ತದೆ. ಜೀನ್ಸು, ಫ್ಯಾಮಿಲಿ ಹಿಸ್ಟ್ರಿ, ಏನು ಹ್ಯಾಬಿಟ್ ಇರುತ್ತೆ ಬಿಟ್ಟು ಬರ್ತದೆ. ಅದಕ್ಕೇನು ಪ್ರಿಕಾಷನ್ ಇಲ್ವಾ? ಏನು ಇರ್ತದೆ. ಈಗ ಸಿಗರೇಟ್ ಸೇದಬೇಡ ಅಂತ ಹೇಳ್ತೀವಿ, ಅವ್ನು ನಮ್ಮನ್ನು ಕೇಳ್ತಾನೆ, ಸಿಗರೇಟ್ ಸೇದ್ದೇ ಇರೋಲ್ಗೂ ಬಂದಿದೆಲ್ಲ ಸರ್ ಕ್ಯಾನ್ಸರ್. ಅವ್ರಿಗೆ ಉತ್ತರ ಕೊಡೋದು ಕಷ್ಟ. ಅಂದರೆ ದಿ ಎನ್ವಿರಾನ್ಮೆಂಟು ಮತ್ತು ಫಿಸಿಕಲ್ ಏಜೆಂಟು ಪ್ಲಸ್ ಜೆನೆಟಿಕ್, ಈ ಇಂಟರ್ಪ್ಲೇ. ಆಯ್ತು ಸರ್, ಇವತ್ತು ಬಿಸಿ ಸರ್. ಇವತ್ತು ಕ್ಲಾಸ್ಗೆ ಹೋಗ್ಬೇಕು ಅವರು, ಪಾಪ ಅವ್ರು ಮೆಡಿಕಲ್ ಪಾಠ ಮಾಡೋಕ್ಕೆ ಅವ್ರು ನಾವೇನು ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಲಿ. ಡೆಂಗ್ಯೂ ಬಗ್ಗೆ ಹುಷಾರಾಗಿರಿ. ಆದರೆ ಥ್ಯಾಂಕ್ ಯು.